ಸರ್ ನನ್ನ ಗಾಡಿ ಸೀಸ್ ಮಾಡ್ಕೊಂಡು ಹೋಗ್ಬಿಟ್ಟ, ನಾನು ರೋಡಲ್ಲಿ ಹೋಗ್ತಾ ಇದ್ದೆ, ಇಮಿಡಿಯೇಟಾಗಿ ನಾನು ಸೀಸ್ ಮಾಡ್ಕೊಂಡು ಹೋಗ್ಬಿಟ್ಟ. ಒಂದು 5-6 ಜನ ಒಳ್ಳೆ ದಾಂಡಿಗರು ಬಂದಿದ್ರು, ರೌಡಿಗಳ ಥರ ಬಂದಿದ್ರು ಸರ್. ಇಲ್ಲೇ ನೋಡ್ತೀನಿ, ಗಾಡಿ ನೋಡ್ತೀನಿ, ಡಾಕ್ಯುಮೆಂಟ್ ನೋಡ್ತೀನಿ ಅಂದ್ಬಿಟ್ಟು ಎತ್ಕೊಂಡು ಹೋಗೇಬಿಟ್ಟು ಸರ್, ನಾವು ವೀಡಿಯೋನೂ ಮಾಡ್ಕೊಳಕ್ಕಲ್ಲ ಅಂತ ಸಾಕ್ಷಿನೂ ಇಲ್ಲ. ಏನು ಮಾಡೋದು ಸರ್ ತೊಗೊಂಡೋಗಿ? ಇವಾಗ ಕೇಳಿದ್ರೆ ಅವನು ಇಲ್ದಿರೋದು ದುಡ್ಡೆಲ್ಲ ಕೇಳ್ತಾ ಇದ್ದೀನಿ, ನಮ್ಮದು ದುಡ್ಡಿಲ್ಲ ಸರ್, ಏನು ಮಾಡೋದು ಅಂತ ಹೇಳ್ತಾರೆ. ಸೀಸಿಂಗ್ ನಿಜಲು ರೋಡೆಲ್ಲ ಸೀಸ್ ಮಾಡ್ಬೋದಾ? ಇದಕ್ಕೇನು ರೂಲ್ಸ್ ಕಾನೂನು ಏನು ಇಲ್ವಾ ಇದು ಹಿಂಗೆ? ಸರ್ ಇದೆ, ಇದರಲ್ಲಿ ಏನು ಮಾಡ್ತಿದ್ದಾರೆ ಅಂತಂದರೆ ನಿಮಗೆ 2 ಥರ ಬರುತ್ತೆ. ಒಂದು ವೆಹಿಕಲ್ ಲೋನು ಬಿಟ್ಟರೆ ಪ್ರಾಪರ್ಟಿ ಲೋನು, ಎರಡೇ ಲೋನ್ ಬರುತ್ತೆ. ಬಿಸ್ನೆಸ್ ಲೋನು, ಪರ್ಸನಲ್ ಲೋನ್ ಬಿಟ್ಟರೆ. ಓಕೆ, ಈಗ ವೆಹಿಕಲ್ ಲೋನ್ ಎತ್ಕೊಳ್ಳೋಣ. ರೋಡ್ ಸೀಸ್ ಮಾಡ್ಬಿಡ್ತಾರೆ. ಸೀಸ್ ಮಾಡ್ತಿದ್ದಾರೆ, ಮಾಡಂಗಿಲ್ಲ. ಏನಕ್ಕೆ ಮಾಡ್ತಾರೆ ಅಂತಂದರೆ ಅವ್ರಿಗೆ ಒಂದು ರಿಕವರಿ ಅಂದರೆ ಅಲ್ಲಿ ಸಿಗ್ನೇಚರ್ ಮಾಡಿಸ್ಕೋಬೇಕಿದ್ರೆ ಐಪಾಥಿಕೇಶನ್ ಅಗ್ರಿಮೆಂಟ್, ಮಾರ್ಟಿಗೇಜ್ ಅಂದರೆ ಅವರು ಗಾಡಿನ ಮಾರ್ಟಿಗೇಜ್ ಮಾಡ್ಕೊಂಡು ಲೋನ್ ಕೊಡ್ಬೇಕಿದ್ರೆ ಒಂದು ಟರ್ಮ್ ಹಾಕಿರ್ತಾರೆ. ಏನೇ ಪ್ರೊಸೀಡಿಂಗ್ಸ್ ಆದ್ರೂ ನಮ್ಮಲ್ಲೇ ಆರ್ಬಿಟ್ರೇಷನ್ ಅಲ್ಲಿ ಮುಗಿಸ್ಕೊಂಡ್ಬಿಡ್ತೀವಿ ಅಂತ ಆರ್ಬಿಟ್ರಲ್ ಅವಾರ್ಡ್ ಅಂತ ಪಾಸ್ ಮಾಡ್ತಾರೆ. ಆರ್ಬಿಟ್ರೇಟರ್ ಅಂತ ಏನು? ಆರ್ಬಿಟ್ರೇಟರ್ ಒಂದು ನ್ಯೂಟ್ರಲ್ ಪರ್ಸನ್. ಯಾರು ಅಪಾಯಿಂಟ್ ಮಾಡ್ತಾರೆ? ಕಂಪನಿಯವರೇ ಅಪಾಯಿಂಟ್ ಮಾಡಿರ್ತಾರೆ. ಈಗ ನಾನು ಒಂದು ಸುಜುಕಿ ಕಂಪನಿ, ನಂದೇ ಒಂದು ಆರ್ಬಿಟ್ರೇಷನ್ ಇದಿರುತ್ತೆ, ಸೆಂಟರ್ ಇರುತ್ತೆ. ನಾನೇ ಒಂದು ಆರ್ಬಿಟ್ರೇಷನ್ ಪ್ರೊಸೀಡಿಂಗ್ ಕಂಡಕ್ಟ್ ಮಾಡಿ ಒಂದು ಆರ್ಬಿಟ್ರೇಟರ್ ಅಪಾಯಿಂಟ್ ಮಾಡಿ ನಾನು ಮುಗಿಸೇ ಬಿಡ್ತೀನಿ, ಆರ್ಬಿಟ್ರಲ್ ಅವಾರ್ಡ್ ಪಾಸ್ ಮಾಡ್ಬಿಡ್ತೀನಿ. ಅವ್ನು ಯಾವಾಗಲೂ ನನ್ನ ಫೇವರ್ ಇದ್ದೇ ಇರ್ತಾನೆ, ನನ್ನ ಫೇವರ್ ಇರ್ತಾನೆ ಅಂತಂದ್ರೆ ಅವ್ರು ಏನ್ ಮಾಡೋದು, ಅದು ಕೋರ್ಟ್ ತರನೇ, ಆರ್ಬಿಟ್ರೇಷನ್ ಕೋರ್ಟ್ ತರನೇ. ಆರ್ಬಿಟ್ರೇಷನ್ ಆಕ್ಟ್ ಸಪರೇಟ್ ಇದೆ, ಅದ್ರ ಆರ್ಡರ್ ಪಾಸ್ ಮಾಡ್ತಾನೆ. ಏನಂತ ಟು ಎನ್ಕ್ಯಾಶ್, ಟು ಇದು ಸೆಲ್, ಟು ಲೀನ್ ಎಲ್ಲ ಗಾಡಿಗಳದ್ದು ಮಾಡ್ಕೊಂಡ್ಬಿಡ್ತಾರೆ. ಅದನ್ನ ನಾವೆಲ್ಲಿ ಚಾಲೆಂಜ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟ ಅಪೆಲೇಟ್ ಟ್ರಿಬ್ಯುನಲ್ಸ್ ಇರುತ್ತೆ, ಅದಕ್ಕೇನೆ ಸಂಬಂಧಪಟ್ಟ ಟ್ರಿಬ್ಯುನಲ್ಗಳಿರುತ್ತೆ. ಇದಕ್ಕೆ ನಾವು ಚಾಲೆಂಜ್ ಮಾಡಕ್ ಆಗಲ್ಲ ಅಂತಲ್ಲ, ಚಾಲೆಂಜ್ ಮಾಡ್ಬೇಕು. ಇದಾದ್ರೆ ಸರ್ಫೇಸಿ ಬರುತ್ತೆ. ಅದು ಪ್ರಾಪರ್ಟಿ ಸಂಬಂಧಪಟ್ಟಂಗೆ ಇಮ್ಮೂವಬಲ್ ಪ್ರಾಪರ್ಟೀಸ್ ಬಂದ್ರೆ ಸರ್ಫೇಸಿ ಆಕ್ಟ್ ಬಂದ್ಬಿಡುತ್ತೆ, ಸೆಕ್ಯುರಿಟೈಸೇಷನ್ ಆಕ್ಟ್ ಬಂದ್ಬಿಡುತ್ತೆ. ಅದನ್ನ ರೀಇನ್ಫೋರ್ಸ್ ಮಾಡ್ಬೋದು. DRT ಟ್ರಿಬ್ಯುನಲ್ಸ್ ಗಳಿರುತ್ತೆ. ಇಲ್ಲಿ ಎಲ್ಲೇ ಲೂಪ್ ಹೋಲ್ಗಳಿರುತ್ತೆ ಅಂತಂದ್ರೆ ಒಂದ್ಸತಿ ಆರ್ಡರ್ ಆದ್ರೆ ಆರ್ಡರ್ ಕಾಪಿ ಕೇಳಬೇಕು. ಸ್ಪೆಸಿಫಿಕ್ ಆಗಲ್ಲಿ ನೀವು ಎನ್ಕ್ಯಾಶ್ ಮಾಡಿ ಸೀಸಿಂಗ್ ಕಾಪಿ ಕೊಡೋದು ಯಾರು? ಆಡ್ಬಿಟ್ಟು ಯಾರು ಸೀಸಿಂಗ್ ಲೆಟರ್ ಕೊಡೋರು ಯಾರು? ಇವರೇ ಕೊಡಬೇಕು. ಸೀಸ್ ಮಾಡಕ್ ಬಂದ್ರೆ ನಾನೇ ಕೊಡಬೇಕು. ಅವ್ರು ಲೆಟರ್ ಅವ್ರ ಕಾಪಿನೇ ಇರಲ್ವ ಅಂತ ಅವ್ರಿಗೆ? ಅವಾಗ ಸೀಸ್ ಮಾಡೋ ನನ್ನ ಹತ್ರ ಇದೆ ಅಂತ ಹೇಳ್ತಾರೆ, ನಾ ತೋರಿಸ್ತೀನಿ ಆಫೀಸ್ ಬಾ ಅಂತ ಹೇಳ್ಬಿಟ್ಟು ಕಿತ್ಕೊಂಡು ಹೋಗ್ಬಿಡ್ತಾರೆ. ಹಂಗೆ ಮಾಡೋಕೆ ಇಲ್ಲ. ಆಮೇಲೆ ಜ್ಯೂರಿಸ್ಡಿಕ್ಷನಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಮೊನ್ನೆ ಒಂದು ರಾಮನಗರದ ಹಿಂಗೆ ಅದು ಫೋನ್ ಕಾಲ್ ಬಂದಿತ್ತು ನನಗೆ, ಸರ್ ಹಿಂಗೆ ಸೀಸ್ ಮಾಡ್ಬಿಟ್ಟಿದ್ದಾರೆ ಅಂತ. ಸೀಸ್ ಮಾಡ್ತು ಅಂತಂದ್ರೆ ಅಲ್ಲಿ ನೀವು ಫಸ್ಟ್ ಏನ್ ಮಾಡಬೇಕು, ಪೊಲೀಸ್ನವ್ರಿಗೂ ಅನ್ಲಾಫುಲ್ ಆಗಿ ಕಸ್ಟಡಿ ತಗೊಳ್ಳೋದಕ್ಕೆ ಅಧಿಕಾರ ಇಲ್ಲ. ಆದ್ರೂ ಒಂದೆರಡು ಸೀಸ್ ಮಾಡೇ ಅವ್ರು ಕಸ್ಟಡಿ ತಗೋಬೇಕು. ಸೀಸ್ ಮಾಡೇ ಪ್ರಾಪರ್ಟಿ ನಂಬರ್ ಕೊಟ್ಟು ಕಸ್ಟಡಿ ತಗೋಬೇಕು. ಪೊಲೀಸ್ ಅವ್ರು ಏನ್ ಮಾಡ್ತಾರೆ, ಇದು ಒಂದು ಅವಕಾಶ ಇಲ್ಲ. ನೀವು ಫೈನಾನ್ಷಿಯಲ್ ಹತ್ರ ಈ ತರದೆಲ್ಲ ಪೊಲೀಸರು ಸಪೋರ್ಟ್ ಮಾಡಲ್ಲ ನೋಡಿ, ಫೈನಾನ್ಸ್ ಮಾಡಿರೋರ ಹತ್ರ ನಾನು ಎನ್ಕ್ಯಾಶ್ ಮಾಡ್ತೀನಿ, ಇಲ್ಲ ಅಂತಂದ್ರೆ ಲೋನ್ ತಗೊಂಡಿರೋರ ಹತ್ರ ಎನ್ಕ್ಯಾಶ್ ಮಾಡ್ತೀನಿ. ನಾನು ಅನ್ಲಾಫುಲ್ ಆಗಿ ಕಸ್ಟಡಿ ತಗೊಳ್ಳಾಗೆ ಇಲ್ಲ. ಆದ್ರೂ 2-3 ದಿವಸ ನಿಲ್ಸ್ಕೊಂಡಿದ್ರು ಗಾಡಿನ, ಕೇಳೋ ಅಧಿಕಾರ ಇಲ್ಲ. ಏನ್ ಹೇಳ್ತಾರೆ, ಸರ್ ನನಗೆ ಸೀಸಿಂಗ್ ಆರ್ಡರ್ ತಂದಿದ್ದೀನಿ, ಸೀಸಿಂಗ್ ಆರ್ಡರ್ ಕೊಡಿ. ಸೀಸ್ ಮಾಡೋದಕ್ಕೆ ಅವರು ಆರ್ಬಿಟ್ರಲ್ ಅವಾರ್ಡ್ ಮಾಡ್ಕೊಂಡ್ ಬಂದಿರ್ತಾರೆ, ಅದನ್ನ ಚಾಲೆಂಜ್ ಮಾಡ್ಬೋದು. ಚಾಲೆಂಜ್ ಮಾಡಿ ಈಗ ಸೀಸಿಂಗ್ ಆರ್ಡರ್ನ ಕೊಟ್ಟ ಮೇಲೆ ಎಷ್ಟು ದಿನ ಅವನು ವೆಹಿಕಲ್ ಅವನ ಹತ್ರ ಇರುತ್ತೆ? ಅಲ್ಲ, ಇಮಿಡಿಯೇಟ್ ತಗೊಂಡೋಗ್ಬಿಡ್ಬೋದಾ? ತಗೊಂಡೋಗ್ಬೋದು. ಬಟ್ ಆ ವೆಹಿಕಲ್ ಅಲ್ಲಿ ಹಾಳಾಗಬಾರ್ದು ಅಂತಂದ್ರೆ ಅದ್ರ ಮೇಲೆ ಸ್ಟೇ ತರಬೇಕು ಟ್ರಿಬ್ಯುನಲ್ ಇಂದ. ಹೌದಾ? ಯಾವ ಕೋರ್ಟ್ಗೆ ಹೋಗ್ಬೇಕು? ಅಲ್ಲ, ಇದು ಸಿವಿಲ್ ಕೋರ್ಟ್ಸ್ ಬರಲ್ಲ. ಪ್ಯೂರ್ಲಿ ಆರ್ಬಿಟ್ರೇಷನ್ ಇದೆಲ್ಲ ಸಿವಿಲ್ ಕೋರ್ಟ್ಸ್ ಬರೋದೇ ಇಲ್ಲ. ಓಕೆ, ಎಲ್ಲಿ ಹೋಗ್ಬೇಕು ಅವನು? ಅಲ್ಲ, ಇದಕ್ಕೆ ಸಂಬಂಧಪಟ್ಟ ಟ್ರಿಬ್ಯುನಲ್ಗಳೇ ಇರುತ್ತೆ. ಈ DRT ಏನಂತ ಟ್ರಿಬ್ಯುನಲ್ ಇದೆ, ಡೆಪ್ಟ್ ರಿಕವರಿ ಟ್ರಿಬ್ಯುನಲ್. ಅದೇ ತರ ಈ ಆರ್ಬಿಟ್ರೇಟರಿ ಟ್ರಿಬ್ಯುನಲ್, ಅಪಿಲೇಟ್ ಟ್ರಿಬ್ಯುನಲ್ಸ್ ಗಳಿರುತ್ತೆ. ಆರ್ಬಿಟ್ರೇಷನ್ ಮಾಡಿದಾಗ ಇವೆಲ್ಲ ಪ್ರೈವೇಟ್ ಎಂಟಿಟೀಸ್. ಚಿಟ್ ಫಂಡ್ಗೆ ಒಂದು ಟ್ರಿಬ್ಯುನಲ್ ಇದೆ. ಓಕೆ, ಹಾಗೆ. ಬಟ್ ಇದನ್ನ ಜನ ಲೋನ್ ತಗೋಬೇಕಾದ್ರೆ ತಿಳ್ಕೊಬೇಕು, ಇದೇನೋ ಪ್ರಾಬ್ಲಮ್, ಸೀಸಿಂಗ್ ಏನಾರು ಬಂತು ಅಂದ್ರೆ ನಾನು ಯಾರ ಹತ್ರ ಹೋಗ್ಬೇಕು ಅಂತ. ಡೈರೆಕ್ಟಾಗಿ ಕೋರ್ಟ್ಗೆ ಹೋಗ್ಬೋದಾ ಅಂತ ಕೇಳ್ತಾರೆ, ಡೈರೆಕ್ಟ್ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ಬೋದಾ ಅಂತ ಕೇಳ್ತಾರೆ, ಪೊಲೀಸ್ ಸ್ಟೇಷನ್ ಹೋಗಿ ಕಳ್ತನದ ಕೇಸ್ ಹಾಕ್ಸಿಸ್ಬೋದಾ ಅಂತ ಕೇಳ್ತಾರೆ. ಅಲ್ಲ, ಅವಾಗ ವಿತೌಟ್ ಅವರು ತಗೊಂಡು ಇದನ್ನು ಕಳ್ತನದ ಕೇಸ್ ಹಾಕ್ಬೋದು. ವಿತೌಟ್ ಪ್ರಾಪರ್ ಡ್ಯೂ ಪ್ರೊಸೆಸ್ ಆಫ್ ಲಾ, ಸೀಸಿಂಗ್ ಮಾಡೋಕ್ಕೆ ಡ್ಯೂ ಪ್ರೊಸೆಸ್ ಆಫ್ ಲಾ ಫಾಲೋ ಮಾಡಿಲ್ಲ ಅಂತಂದ್ರೆ ಅವರು ಕಳ್ತನದ ಕೇಸ್ ಕೊಡ್ಬೋದು, ಥೆಫ್ಟ್ ಕೇಸ್ ಕೊಡ್ಬೋದು. ಡ್ಯೂ ಪ್ರೊಸೆಸ್ ಆಫ್ ಲಾ ಫಾಲೋ ಮಾಡಿದ್ರೆ ಕಳ್ತನದ ಕೇಸ್ ಕೊಡಕ್ಕಾಗಲ್ಲ. ಇದು 1ನೇ ಪಾಯಿಂಟ್. 2ನೇ ಪಾಯಿಂಟ್ ಏನ್ ಮಾಡ್ತಾರೆ, ಈ ರಿಕವರಿ ಏಜೆಂಟ್ಗಳಿಗೆ, ನೀವು ಸುಮಾರು ನ್ಯೂಸ್ ಮಾಡಿದ್ದೀರಾ, ರಿಕವರಿ ಏಜೆಂಟ್ ರಿಜಿಸ್ಟರ್ಡ್ ರಿಕವರಿ ಏಜೆಂಟ್ ಇರಲೇಬೇಕು. NBFCs ಆಗಿರ್ಲಿ, ನ್ಯಾಷನಲ್ ಬ್ಯಾಂಕ್ ಆಗಿರ್ಲಿ, RBI ಕೆಳಗಡೆ ಬರೋ ಬ್ಯಾಂಕ್ ಆಗಿರ್ಲಿ, ಯಾವುದೇ ಫೈನಾನ್ಸಿಂಗ್ ಬ್ಯಾಂಕ್ ಆಗಿದ್ರು ಅವರು ರಿಜಿಸ್ಟರ್ಡ್. ಅವರ ವಿವರಗಳು ಕೂಡ ಪೊಲೀಸ್ ಸ್ಟೇಷನ್ ಅಲ್ಲಿ ಇರಬೇಕು. ವಿವರಗಳೇನು ಇರೋ ಅವಶ್ಯಕ, ಬಟ್ ರಿಕವರಿ ಏಜೆನ್ಸಿಗಳು ರಿಜಿಸ್ಟರ್ಡ್ ಇರ್ತವೆ, ಅದಕ್ಕೆ ಆದಂತ ಒಂದು ಎಕ್ಸಾಮ್ಗಳಿದೆ, ಅದಕ್ಕೆ ಆದಂತ ಒಂದು ಕೋರ್ಸ್ಗಳಿದಾವೆ. ಅವ್ರುಗಳು ಮಾತ್ರ ರಿಕವರಿ ಮಾಡಬೇಕು. ಇಲ್ಲಿ ಪುಂಡ ಪೋಕ್ರೆ ರೋಡ್ಗಳನ್ನೆಲ್ಲ ಬಿಟ್ಬಿಡ್ತಾರೆ. ಆಮೇಲೆ ಯಾರೋ ಫೋನ್ ಮಾಡ್ತಾರೆ, ಯಾರೋ ಫೋನ್ ಮಾಡ್ಬಿಟ್ಟು ಅಡ್ವೊಕೇಟ್ ಅಂತಾರೆ,
ನಿಮ್ದು ಕೇಸ್ ರಿಜಿಸ್ಟರ್ ಆಗಿದೆ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಅಂತಾರೆ. ಏನಾದ್ರು ತಿಳಿದಿರೋನು ಯಾವ ಅಡ್ವೊಕೇಟ್ ಎಲ್ಲಿಂದ ಮಾತಾಡ್ತೀವಿ ಅವ್ನ ಫೋನ್ ಕೇಸ್ ನಂಬರ್ ಕಳಿಸು ನೋಡಂತೆಲ್ಲ ಹೇಳ್ಬೋದು. ವಾಪಸ್ ಕಾಲ್ ಮಾಡಿದ್ರೆ ಭಯ ಪಟ್ಬಿಟ್ಟಿರ್ತಾರೆ. ಕಾಲ್ ಹೋಗೋದೇ ಇಲ್ಲ. ಇನ್ನೊಬ್ಬ ಫೋನ್ ಮಾಡ್ತಾನೆ, ನಾನು ಪೊಲೀಸ್ ಮಾತಾಡ್ತೀನಿ ಅಂತ. ಮೈಸೂರು ಡಿವಿಷನ್ ಆದ್ರೆ ಒಂಟಿಕೊಪ್ಪಲು ಅಂತಾನೆ, ಇನ್ನೊಬ್ಬ ಆದ್ರೆ ಇನ್ನೊಂದ್ ಕಡೆ ಅಂತಾನೆ. ನೀನ್ ಎಲ್ಲಿ ನಿನ್ ಡೆಸಿಗ್ನೇಷನ್ ಹೇಳಿದ್ರೆ ಫೋನ್ ಸ್ವಿಚ್ ಆಫ್. ನೆಕ್ಸ್ಟ್ ಇನ್ನೊಬ್ಬ ಫೋನ್ ಮಾಡ್ತಾನೆ, ನಾನು ಎಲ್ಲಿ ಅಮೀನಾ ಅಂತ ಮಾತಾಡ್ತಾನೆ, ಕೋರ್ಟ್ ಅಮೀನ್ ಅಂತ. ಅವ್ರೇನಾದ್ರು ಜಾಸ್ತಿ ಕ್ರಾಸ್ ವೆರಿಫೈ ಮಾಡಿದ್ರೆ ಫೋನ್ ಬಂದು ವಿಚಾರಿಸ ಅದೇ ದುಡ್ಡು ಕೊಡೋ ಅಂತ ಹೇಳ್ತಾರೆ ಹೊರತು ಮಾಡಲ್ಲ. ಇರೋದಿಲ್ಲ. ಇಂಥವ್ರಿಗೆಲ್ಲ ನೀವು ಏನ್ ಮಾಡ್ಬೇಕು, ಜಾಗರೂಕರಾಗಿ ಸಿಟಿ ಸೈಬರ್ ಪೊಲೀಸ್ ಒಂದು, ಪೊಲೀಸ್ ಕಮಿಷನರ್ ಒಂದು, ನಿಮ್ ವ್ಯಾಪ್ತಿ ರೂರಲ್ ಅಲ್ಲಿ ಬಂದ್ರೆ ಎಸ್ ಪಿಗೊಂದು, ಇವ್ರು 3 ಜನಕ್ಕೂ ಕಂಪ್ಲೇಂಟ್ ಮಾಡಿ ಈ ನಂಬರ್ ಮೇಲೆ ಕ್ರಮ ತಗೊಳ್ಳುವಂತ ಮಾಡಬೇಕು. ಇಲ್ಲ ಅಂತಂದ್ರೆ ಇವ್ರು ಏನಾಗ್ಬಿಡುತ್ತೆ, ರಿಕವರಿ ಏಜೆನ್ಸಿಗಳು ಕಮಿಷನ್ ಬೇಸಿಸ್ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ. ಒಂದ್ಸತಿ ಬ್ಯಾಡ್ ಎನ್ ಪಿ ಎ ನಾನ್ ಪರ್ಫಾರ್ಮಿಂಗ್ ಅಸೆಟ್ 3 months ಆಗ್ತಿದಂಗೆ ನಿಮ್ಗೆ 4th month ಅಲ್ಲಿ ಒಂದು ಡಿಮಾಂಡ್ ನೋಟಿಸ್ ಕೊಡ್ತಾರೆ. ಅದಾಗ್ತಿದಂಗೆ 2 months ಅಲ್ಲಿ ನಿಮ್ಗೆ ಪೊಸಿಷನ್ ನೋಟಿಸ್ ಕೊಡ್ತಾರೆ. ಆಗ್ತಿದಂಗೆ ನಿಮ್ಗೆ ಕೋರ್ಟ್ ಅಲ್ಲಿ ಒಂದು ಸರ್ಫೇಸ್ ಆರ್ಡರ್ ತಗೊಂಡ್ಬರ್ತಾರೆ. ಇದು ಒಂದು ಕಾನೂನಲ್ಲಿ ಫಾಲೋ ಮಾಡುವಂತ ಸ್ಟೆಪ್ಸ್. ಆದ್ರೆ ಏನ್ ಮಾಡ್ಬೇಕು, ಬ್ಯಾಡ್ ಎನ್ ಪಿ ಎ ಯಾವಾಗ ಮಾಡ್ತಾರೆ, ರಿಕವರಿ ಆಗದೇ ಇಲ್ಲ ಅಂತಂದಾಗ ಬ್ಯಾಡ್ ಎನ್ ಪಿ ಎ ಮಾಡ್ತಾರೆ. ಅವಾಗ ಇವರೆಲ್ಲ ರಿಕವರಿ ಏಜೆನ್ಸೀಸ್ ಫೋನ್ ಮಾಡೋದು, ಅಂತವನೇ ಬೈಯೋದು, ಅಬ್ಯೂಸ್ ಮಾಡೋದು. ಅವ್ರು ಏನ್ ಮಾಡ್ತಾರೆ, ಬೇರೆ ಡೂಪ್ಲಿಕೇಟ್ ಸಿಮ್ ನ ಇಟ್ಟಿರ್ತಾರೆ, ಬೇರೆ ಅಂತ ಐಡೆಂಟಿಟಿನೇ ಇರೋದಿಲ್ಲ. ನೀವ್ ಈ ಕಡೆ ಫೋನ್ ಮಾಡಿದ್ರೆ ಅದು ಹೋಗೋದೇ ಇಲ್ಲ, ಬರೀ ಇನ್ಕಮಿಂಗ್ ತೊಗೊಳೋದೇ ಇಲ್ಲ, ಬರೀ ಔಟ್ ಗೋಯಿಂಗ್ ಇರುತ್ತೆ. ಆ ತರ ನಂಬರ್ಗಳನ್ನ ನೀವು ಸ್ಪೆಸಿಫಿಕ್ ಆಗಿ ಬರೆದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರೆ ನಿಮಗೂ ಹೆಲ್ಪ್ ಆಗುತ್ತೆ, ಮತ್ತೆ ನೆಕ್ಸ್ಟ್ ಲೋನ್ ತಗೊಳ್ಳೋದವ್ರಿಗೂ ಹೆಲ್ಪ್ ಆಗುತ್ತೆ. ಅದ್ ಬಿಟ್ರೆ ಬ್ಯಾಂಕಿಂಗ್ ರೆಗ್ಯುಲೇಟರಿ ಹೇಳಿದೀನಿ ಪ್ರೀವಿಯಸ್ ಅಲ್ಲೇ, ಬ್ಯಾಂಕಿಂಗ್ ಓಂಬುಡ್ಸ್ಮನ್ ಅಂತಂದ್ರೆ ಅದು ರೆಗ್ಯುಲೇಟರಿ ಬಾಡಿ. ಎಲ್ಲಾ ಒಂದು ಬ್ಯಾಂಕ್ ಮ್ಯಾನೇಜರ್ಸ್ ಗಳಾಗಿರ್ಬೋದು, ಬ್ಯಾಂಕ್ ಆಗಿರ್ಬೋದು, RBI ಅಲ್ಲೇ ಬ್ಯಾಂಕಿಂಗ್ ಓಂಬುಡ್ಸ್ಮನ್ ಬರ್ತಾರೆ. ನಾವು ಫಿಸಿಕಲ್ ಆಗಿ ಕಾಂಟ್ಯಾಕ್ಟ್ ಮಾಡೋಕ್ಕಾಗೋದಿಲ್ಲ. ಅದು ಹೆಂಗ್ ಅಪ್ಲೈ ಮಾಡಬೇಕು, ಯಾವ ರೀತಿ ಮಾಡಬೇಕು, ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನೆಕ್ಸ್ಟ್ ಅವಶ್ಯಕತೆ ಅದನ್ನು ಕೂಡ ಮಾಡೋಣ. ಲೈವ್ ಆಗಿ ಅಪ್ಲೈ ಹೆಂಗ್ ಮಾಡೋದು ಅಂತ ಲೈವ್ ಆಗಿ ಬ್ಯಾಂಕ್ ಏನೋ ತೊಂದರೆ ಆಯ್ತು ಅಂತಂದ್ರೆ, ಬ್ಯಾಂಕ್ ಅವ್ರು ತೊಂದರೆ ಕೊಟ್ರೆ ರಿಸರ್ವ್ ಬ್ಯಾಂಕ್ ಆಗಿ ಹೆಂಗೆ ನಾವು ಒಂಬುಡ್ಸ್ಮನ್ಗೆ ಕಂಪ್ಲೇಂಟ್ ಹಾಕ್ಬೇಕು ಅಂತ ನೆಕ್ಸ್ಟ್ ಅದನ್ನ ಲೈವ್ ಇದು ಮಾಡೋಣ. ಬ್ಯಾಂಕ್ ಅಗೇನ್ಸ್ಟ್ ಹಾಕ್ಬೋದಲ್ಲ, ಬ್ಯಾಂಕಿಂಗ್ ರೆಗ್ಯುಲೇಟರಿನೇ ಅದು. ಬ್ಯಾಂಕ್ ಆಫೀಷಿಯಲ್ಸ್ ಕೆಲವರು ಏನ್ ಮಾಡ್ತಾರೆ, ದುಡ್ಡು ಕಟ್ಟಿಸ್ಕೊಂಡ್ಬಿಟ್ಟು ನಿಮ್ಗೆ NOC ಕೊಡಲ್ಲ. ದುಡ್ಡು ಕಟ್ಟಿಸ್ಕೊಂಡ್ಬಿಟ್ಟು ನಿಮಗೆ ಮರುಪಾವತಿ ಇನ್ನೂ ಮಾಡಿದ್ರು ಸಹ ನಿಮ್ಗೆ ನೋ ಅಬ್ಜೆಕ್ಷನ್ ಕೊಡಲ್ಲ, ಕ್ಲಿಯರೆನ್ಸ್ ಕೊಡಲ್ಲ, ಡೆಪಾಸಿಟ್ ಆಫ್ ಟೈಟಲ್ ಡೀಡ್ಸ್ ನ ರಿಲೀಸ್ ಮಾಡ್ಕೊಡಲ್ಲ. ಅವಾಗ ನೀವ್ ಏನ್ ಮಾಡ್ತೀರಾ, ಎಲ್ಲಾ ಟೈಮಲ್ಲೂ ಕೋರ್ಟ್ಗೆ ಹೋಗಕ್ಕಾಗೋದಿಲ್ಲ. ಎಲ್ಲಾ ಟೈಮಲ್ಲಿ ದುಡ್ಡು ಕಟ್ಟಿದ್ರು ಕೋರ್ಟ್ಗೆ ಹೋಗಕ್ಕಾಗೋದಿಲ್ಲ. ಆಗಿನ ಸಮಯದಲ್ಲಿ ನೀವೇನ್ ಮಾಡಬೇಕು, ಬ್ಯಾಂಕಿಂಗ್ ಓಂಬುಡ್ಸ್ಮನ್ ಅಂತ ಇರ್ತಾರೆ, ರೆಗ್ಯುಲೇಟರಿ ಅಥಾರಿಟಿ ಫಾರ್ ಬ್ಯಾಂಕ್ಸ್. ಅವ್ರಿಗೆ ಎಲ್ಲ ಎದುರಿಕೆ ಇರುತ್ತೆ. ಪೆನಾಲ್ಟಿ ಇಂಪೋಸ್ ಮಾಡ್ತಾರೆ, ಕಾಂಪನ್ಸೇಷನ್ ಕೊಡಿಸ್ಕೊಡ್ತಾರೆ. ಎಲ್ಲ ಆನ್ಲೈನ್ ಅಲ್ಲೇ ಮಾಡ್ಬೋದು, ತಿಳ್ಕೊಂಡು ಆನ್ಲೈನ್, ಎಲ್ಲ ಆಫ್ಲೈನ್ ಅದನ್ನ ನೆಕ್ಸ್ಟ್ ತೋರಿಸೋಣ, ಅಪ್ಲೈ ಮಾಡಿ ಇದು ಮಾಡೋಣ. ಅದು ಸ್ಟೆಪ್ಸ್ ಅಂಡ್ ಪ್ರೊಸೀಜರ್ಸ್ ಇದೆ ಅದಕ್ಕೆ ಮಾಡೋಣ. ಸೊ ಆಮೇಲೆ ಈ ಸೀಸಿಂಗ್ಸ್ ಅವ್ರು ಇಮಿಡಿಯೇಟ್ ಆಗಿ ಬಂದು ರೋಡಲ್ಲೇ ಸೀಸ್ ಮಾಡೋ ಹಂಗಿಲ್ಲ. ಸೀಸ್ ಮಾಡಿದ್ರೆ ಅವನು ಒಂದು ಕಂಪ್ಲೇಂಟ್ ಕೊಡಬಹುದು ಸೀಸ್ ಮಾಡಿದಂತ. ಆಗ ಪೊಲೀಸರು ಆಕ್ಷನ್ ಅವಾಗ ತಗೋಬೇಕು ಹೊರತು ನೀ ಲೋನ್ ಕಟ್ಟಿಲ್ವಂತೆ ಹೋಗೋ ನಾನು ಪೊಲೀಸ್ ಅಂತ ಅವ್ನು ಫೋನ್ ಮಾಡಂಗಿಲ್ಲ. ಅದು ಓಕೆ. ಕೋರ್ಟ್ ಅಮೀನ್ ಅಂತ ಫೋನ್ ಮಾಡಂಗಿಲ್ಲ, ಲಾಯರ್ ಅಂತ ಫೋನ್ ಮಾಡಂಗಿಲ್ಲ. ನೋಟಿಸ್ ಫಸ್ಟೇ ಕಳಿಸ್ಬೇಕು. ಎಷ್ಟು ತಿಂಗಳಿಗೆ ಅವ್ರು ನೋಟಿಸ್ ಕಳಿಸ್ತಾರೆ, ಇದೆಲ್ಲ ಗಾಡಿ ತಗೋಬೇಕಾದ್ರೆ ಮೆನ್ಷನ್ ಆಗಿರುತ್ತೆ. 3 months ಆಗ್ತಿದಂಗೆ ಅವರು ನೋಟಿಸ್ ಕಳಿಸ್ಬೇಕು. 1.5 ತಿಂಗಳು ಆಗಿರಲ್ಲ, ಆಗಲೇ ಸೀಸ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಆಗಲ್ಲ, 3 months ಆಗಲೇ ಮಾಡಂಗಿಲ್ಲ. ಓಕೆ. ಅದಕ್ಕಿಂತ ಮುಂಚೆ ಆರ್ಡರ್ ತಗೊಂಡ್ಬಂದ್ರೆ ಆರ್ಬಿಟ್ರಲ್ ಅವಾರ್ಡ್ ಚಾಲೆಂಜ್ ಮಾಡ್ಬೋದು. ಹೇಳಿದ್ನಲ್ಲ, ಎಲ್ಲಿ ಯಾವ ಜಾಗದಲ್ಲಿ ಅಲ್ಲ ಸರ್, ಈಗ ನಂದು ಚೆನ್ನೈ ಬರುತ್ತೆ, ಅಲ್ಲೇ ಒಂದು ಟ್ರಿಬ್ಯುನಲ್ ಇರುತ್ತೆ, ಅಪೆಲೇಟ್ ಟ್ರಿಬ್ಯುನಲ್. ನಂದು ಕರ್ನಾಟಕ ಬರುತ್ತೆ, ಬ್ಯಾಂಗ್ಳೂರಲ್ಲಿ ಒಂದು ಇರುತ್ತೆ. ನನ್ ಶಿವಮೊಗ್ಗ ಬರುತ್ತೆ, ಬ್ಯಾಂಗ್ಳೂರಲ್ಲಿ ಒಂದು ಇರುತ್ತೆ. ಅಥವಾ ಈಗ ನಂದು ರಾಯಚೂರು ಬಂತು, ಅಲ್ಲೆಲ್ಲ ಒಂದು ಸುತ್ತಮುತ್ತ ಹೆಡ್ ಕ್ವಾರ್ಟರ್ಸ್. ಓಕೆ. ಈಗ ಮೈಸೂರು ಇದೆ, ಮೈಸೂರು ಡಿಸ್ಟ್ರಿಕ್ಟ್ ನಲ್ಲಿ ಒಂದು ಇರುತ್ತೆ. ಬೆಂಗಳೂರಿನಲ್ಲಿ ಬ್ಯಾಂಗ್ಳೂರ್ಗೆ ಬರುತ್ತೆ, ಮೈಸೂರು ಬ್ಯಾಂಗ್ಳೂರ್ಗೆ ಬರುತ್ತೆ. ಅಲ್ಲಿ ನಾವು ಚಾಲೆಂಜ್ ಮಾಡೋದು, ನಮ್ಮ ವೆಹಿಕಲ್ ನ ಸೀಸ್ ಮಾಡಕ್ ಬಂದಿದ್ದೇನೆ ಅಥವಾ ತಗೊಂಡು ಹೋಗ್ಬಿಟ್ಟ ಎತ್ಕೊಂಡು ಹೋಗ್ಬಿಟ್ಟ ಅಂದಾಗ ಆರ್ಬಿಟ್ರಲ್ ಅವಾರ್ಡ್ ನ ಅಪೆಲೇಟ್ ಅಥಾರಿಟಿ ಇದ್ದೇ ಇರ್ತಾರೆ, ಎಲ್ಲದಕ್ಕೂ ಅಪೀಲ್ ಇದ್ದೇ ಇರುತ್ತೆ. ಹೈಯೆಸ್ಟ್ ಲಾ ಅಂತಂದ್ರೆ ಸುಪ್ರೀಂ ಕೋರ್ಟ್, ಸುಪ್ರೀಂ ಲಾ ಆಫ್ ಲ್ಯಾಂಡ್. ಅದಕ್ಕಿಂತ ಹೈಯೆಸ್ಟ್ ಅಂದ್ರೆ ಕಾನ್ಸ್ಟಿಟ್ಯೂಷನ್. ಸುಪ್ರೀಂ ಲಾ ಆಫ್ ಲ್ಯಾಂಡ್ ನಮ್ಮ ಒಂದು ಸಂವಿಧಾನ. ಅದಕ್ಕಿಂತ ಒಂದು ಸುಪ್ರೀಂ ಲಾ, ಸುಪ್ರೀಂ ಕಾನೂನು ಬರಕ್ಕೆ ಚಾನ್ಸೇ ಇಲ್ಲ. ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡಬೇಕು ಅಂತಂದ್ರೆ ಲೋಕಸಭಾ, ರಾಜ್ಯಸಭಾ ಮೀಟಿಂಗ್ ಮಾಡಿ ರೆಸಲ್ಯೂಷನ್ ಪಾಸ್ ಮಾಡಿ ಮೆಜಾರಿಟಿ ತಗೊಂಡು ಪಾಸ್ ಮಾಡಬೇಕು. ಅದೊಂದು ಇದೆ, ಕೆಲವೊಂದು ರಿಜಿಡ್ ಕಾನ್ಸ್ಟಿಟ್ಯೂಷನಲ್ ರೂಲ್ಸ್ ಇದೆ, ಅದನ್ನ ನಾವು ಮಾಡಕ್ಕೆ ಆಗಲ್ಲ, ಟಚ್ ಕೂಡ ಮಾಡಕ್ಕೆ. ಓಕೆ. ಎಸ್ ವೀಕ್ಷಕರೇ, ಸೊ ಯಾರಾದರೂ ಬಂದು ನಿಮಗೆ ರೋಡಲ್ಲೇ ಬಂದು ನಾವು ಸೀಸರ್ಸ್ಗಳು ಅಂತ ಅಂದ್ಬಿಟ್ಟು ID ಕಾರ್ಡ್ಗಳೇ ಇರಲ್ಲ, ಫಸ್ಟ್ ಅವ್ರಿಗೆ ID ಕಾರ್ಡ್ಗಳು ಇಟ್ಕೊಳ್ಳಿ. ಆಮೇಲೆ ಎಷ್ಟೋ ಜನ ನನಗೆ ಫೋನ್ ಮಾಡ್ತಿರ್ತಾರೆ, ಸರ್ ಬಂದು ಏಕಾಏಕಿ ಬಂದು ಕಿತ್ಕೊಂಡ್ಬಿಟ್ರು, ಅವ್ರದ್ದು ID ಕಾರ್ಡ್ ಶೋ ಮಾಡಿ ಅಂತ ಹೇಳೋಕ್ಕೂ ಆಗಲ್ಲ. 5-6 ಜನ ಬಂದು ರೌಡಿಗಳ್ತಾರೆ ನಮ್ಮಲ್ಲಿ ಅದಿಕೊಂಡ್ಬಿಟ್ರು. ನಾನು ಅವ್ರಿಗೆ ವೀಡಿಯೋನೂ ಮಾಡ್ಕೊಳಕ್ಕಾಗಿಲ್ಲ, ಕೊನೆ ಫೋನು ಕಿತ್ಕೊಂಡ್ರು. ಸರ್ ನಾನು ಏನು ಮಾಡಲಿ ಅಂತ ಕೆಲವರು ಅಸಹಾಯಕವಾಗಿ ಮಾತಾಡ್ತಾರೆ. ಫಸ್ಟ್ ಹೋಗಿ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡಿ.
ಆಮೇಲೆ ನೆಕ್ಸ್ಟ್ ಅದನ್ನು ಏನು ಮಾಡಬೇಕು ಅಂತ ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ, ಹೇಳಿದ್ನಲ್ಲ ಅದನ್ನು ಕೂಡ ನೀವು ಚಾಲೆಂಜಸ್ ಮಾಡ್ಬೋದು. ಹಾಗೆ ಸೀಸಿಂಗ್ ಮಾಡೋಕ್ಕೆ ಅವರು ನೋಟಿಸನ್ನು ಕೊಡಬೇಕು, 3 ತಿಂಗಳು ನೋಟಿಸ್ ಇರುತ್ತೆ. ನೀವು ಗಾಡಿ ತೊಗೋತಿರಲ್ವಾ ಅವಾಗಲೇ ಎಲ್ಲ ಕೂಡ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಸುಮ್ಮನೆ ಗಾಡಿನೂ ಸಿಕ್ತು, ಲೋನು ಕೊಡ್ತಾ ಇದ್ದಾರೆ, ಡೌನ್ ಪೇಮೆಂಟ್ 0 ಇದೆ, ಬರೀ ₹1 ಡೌನ್ ಪೇಮೆಂಟ್ ಅಂದ್ಬಿಟ್ಟು ಇಮಿಡಿಯೇಟ್ ಆಗಿ ಅವ್ರು ಹೇಳಿದ ಪೇಪರ್ ಎಲ್ಲ ಸೈನ್ ಹಾಕ್ಬಿಡ್ತಿರಲ್ಲ, ಅವತ್ತು ತಗ್ಲಾಕತ್ತೀರ. ಸೊ ಇವತ್ತಿದ್ದಂಗೆ ನೆಕ್ಸ್ಟ್ ಒಂದು 3 ಮಂತ್ಸ್ ಇರಲ್ಲ, ನಿಮ್ಮದು ಆರ್ಥಿಕ ವ್ಯವಸ್ಥೆ ಹಾಳಾಗ್ಬಿಟ್ಟಿರುತ್ತೆ, ಅಥವಾ ಕೆಲಸ ಸಂಬಳ ಬಂದಿರಲ್ಲ, ಕೆಲಸ ದುಡ್ಡು ಇರಲ್ಲ, ಬಿಸ್ನೆಸ್ಗಳಾಗಿರಲ್ಲ, EMI ಕಟ್ಟೋಕ್ಕಾಗಿರಲ್ಲ. ಅದಕ್ಕೆ ನೀವು ಲೋನ್ ತೊಗೋಬೇಕಾದ್ರೆ ಆ ಪೇಪರ್ಗಳನ್ನ ತೊಗೊಂಡು ಫಸ್ಟು ಅದು ನೋಡ್ಕೊಳ್ಳಿ. ಅದು ಯಾವುದೇ ಒಬ್ಬರು ಬಂದು ಫೀಸಿಂಗ್ ನಿಮಗೆ ಸೀಸ್ ಮಾಡ್ತಾ ಇದ್ದಾರೆ ಅಂತಂದರೆ 3 ತಿಂಗಳು ಬೇಕೇ ಬೇಕು. ನೀವು ನೋಟಿಸ್ ಕೊಡದೆ ಯಾವತ್ತೂ ಕೂಡ ಯಾರು ಸೀಸ್ ಮಾಡೋಕ್ಕೆ ಸಾಧ್ಯನಿಲ್ಲ, ಮಾಡಲೂಬಾರ್ದು. ಅದಕ್ಕೆ ಪ್ರಿಯರಾಗಿ ಒಂದು ವೀಡಿಯೋ ಮಾಡ್ಕೊಳ್ಬೋದು, ಒಂದು ID ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಹಂಗೂ ಕೂಡ ಮಧ್ಯ ರೋಡಲ್ಲಿ ನಿಂತ್ಕೊಂಡು ಅವನು ಗಾಡಿ ಕಿತ್ಕೊಳೋದು ಅಂದಾಗ ನಿಮ್ಗೆ ಯಾರೂ ಹೆಲ್ಪ್ ಮಾಡಲ್ಲ, ಅಕ್ಕಪಕ್ಕದ ಮನೆಯವರು ಕೂಡ ಬರಲ್ಲ. ಯಾಕೆಂದರೆ ನೀನು ಗಾಡಿ ತಗೊಂಡಿರ್ತಿಲ್ಲ, ಅವ್ನು ಉರಿತಾ ಇರುತ್ತೆ, ಇವ್ನು ಹೆಂಗಾರ ಹಾಳು ಬಿದ್ದೋಗ್ಲಿ ಅಂತ ಅವನು ಬರಲ್ಲ, ಅವ್ನು ತೊಗೊಂಡಾಗ ನೀನು ಹೋಗಲ್ಲ. ಹೀಗಾಗಿ ಅದು ಎಲ್ಲ ಡಿವೈಡ್ ಆಗಿರೋದ್ರಿಂದ ಸೊ ಯಾರೂ ಒಗ್ಗಟ್ಟಾಗಲ್ಲ ಈ ವಿಚಾರದಲ್ಲಿ. ನಿಮ್ಗೆ ನೀವೇ ನ್ಯಾಯ ಕೊಡಿಸ್ಕೋಬೇಕು. ಹಾಗಾದಾಗ ನೆಕ್ಸ್ಟು ದಾರಲ್ಲೇ ನಿಂತ್ಕೊಂಡು ಸೀಸ್ ಮಾಡಿದಾಗ ನೆಕ್ಸ್ಟ್ ನೀವು ಏನು ಮಾಡಬೇಕು ಅಂತ ಅದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ. ಒಟ್ಟಾರೆ ರೋಡಲ್ಲೇ ಸೀಸ್ ಮಾಡೋ ಅವಶ್ಯಕತೆ. ಇದನ್ನ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೀವೆಲ್ಲಿ ಚಾಲೆಂಜ್ ಮಾಡ್ಬೋದು ಅಂತಂದ್ರೆ, ಅದೇ ಎಲ್ಲ ಸುಮಾರು ಆರ್ಬಿಟ್ರೇಷನ್ ಸೆಂಟರ್ಗಳಿರುತ್ತೆ, ಸುಮಾರು ಲೆಕ್ಕ ಇಲ್ಲದಷ್ಟು ಅದಕ್ಕೆ ರಿಜಿಸ್ಟರ್ ಮಾಡಿರ್ತಾರೆ. ಆರ್ಬಿಟ್ರೇಷನ್ ಸೆಂಟರ್ ಅಲ್ಲಿ ಇದ್ದಾಗ ಅಲ್ಲೇ ನೀವು ಚಾಲೆಂಜ್ ಮಾಡ್ಬೋದು. ಅಂಡರ್ ಸೆಕ್ಷನ್ 34 ಆಫ್ ದ ಆರ್ಬಿಟ್ರೇಷನ್ ಅಂಡ್ ಕನ್ಸಿಲಿಯೇಷನ್ ಆಕ್ಟ್ ಅಲ್ಲಿ ನೀವು ಅಲ್ಲೇ ಅವಾರ್ಡ್ನ ಚಾಲೆಂಜ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಒರಿಜಿನಲ್ ಜ್ಯೂರಿಸ್ಡಿಕ್ಷನ್ ಬರುವಂತ ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲೂ ಚಾಲೆಂಜ್ ಮಾಡ್ಬೋದು. ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ಕೂಡ ಮಾಡ್ಬೋದು. ಈ ಆರ್ಬಿಟ್ರೇಷನ್ ಅಂದ್ರೆ ಅದು ಎಲ್ಲೆಲ್ಲಿ ಇರುತ್ತೆ, ಅದು ಉದ್ದೇಶ ಏನು? ಮೈಸೂರಲ್ಲಿ ನಾನೇ ಒಂದು ಆರ್ಬಿಟ್ರೇಷನ್ ಸೆಂಟರ್ ಮಾಡ್ಬೋದು. ಈಗ ನಾನೊಂದು ಕಂಪ್ನಿ ಇತ್ತು ಅಂತಂದ್ರೆ ನನ್ನ ಕಂಪ್ನಿ ಮ್ಯಾಟರ್ಸ್ನೆಲ್ಲ ನೋಡಿಕೊಂಡು ಅಲ್ಲಿ ಅಂದರೆ ಅದು ಸೆಟ್ಲ್ ಮಾಡೋದಕ್ಕೆ ಆರ್ಬಿಟ್ರೇಷನ್ ಕ್ಲಾಸ್ ಇರಬೇಕು. ಸುಮ್ಮನೆ ಎಲ್ಲ ಮ್ಯಾಟ್ರೂ ಸೆಕ್ಷನ್ 9 ಕ್ಲಾಸ್ ಇರಬೇಕು ಅಗ್ರಿಮೆಂಟಲ್ಲಿ. ಎನಿ ಡಿಸ್ಪ್ಯೂಟ್ ಅರೈಸಿಂಗ್ ಬಿಟ್ವೀನ್ ದ ಫೈನಾನ್ಷಿಯರ್ ಆ್ಯಂಡ್ ದ ಲೋನ್ ಪಾರ್ಟಿ ಶಾಲ್ ಬಿ ರಿಸಾಲ್ವ್ ಓನ್ಲಿ ವೈ ಆಫ್ ಆರ್ಬಿಟ್ರೇಷನ್ ಅಂತ. ಆ ಆರ್ಬಿಟ್ರೇಷನ್ ಅಪಾಯಿಂಟ್ ಮಾಡೋದೇ ನಾನು, ಕಂಪನಿಗಳು. ಯಾಕಂದ್ರೆ ಅವ್ರಿಗೆ ಹೆಂಗ್ ಬೇಕಾದ್ರೆ ಮಾಡ್ಕೋತಾರೆ. ಅದಕ್ಕೆ ಅದನ್ನ ನಾವು ಚಾಲೆಂಜ್ ಮಾಡಬಹುದು. ಡಿಸ್ಟ್ರಿಕ್ಟ್ ಕೋರ್ಟ್, ಒರಿಜಿನಲ್ ಜ್ಯೂರಿಸ್ಡಿಕ್ಷನ್ ಡಿಸ್ಟ್ರಿಕ್ಟ್ ಕೋರ್ಟ್ ಆರ್ ಹೈಕೋರ್ಟ್ಗೂ ಒರಿಜಿನಲ್ ಜ್ಯೂರಿಸ್ಡಿಕ್ಷನ್ ಇದ್ರೆ ಅಲ್ಲ, ಒಂದು ಬೈಕ್ಗೆ ಸ್ಕೂಟರ್ಗೆಲ್ಲ ಇವರು ಅಲ್ಲೆಲ್ಲ ಹೋಗಿ ಮಾಡೋದಕ್ಕಾಗಲ್ಲ. ಅದಕ್ಕೇನೆ ಅವ್ರು ಮಾಡೋದು. ಸಿವಿಲ್ ಕೋರ್ಟ್ ಆದ್ರೆ ಸಿವಿಲ್ ರೆಮಿಡಿ ಸಿಕ್ಬಿಡೋದು ಬೇಗ ಅಂತ, ಅವ್ರಿಗೆ ಸಿಗಬಾರ್ದು ಅಂತಾನೆ ಆರ್ಬಿಟ್ರೇಷನ್ ಮಾಡೋದು. ಆರ್ಬಿಟ್ರೇಷನ್ ಬೇಗ ಮುಗಿಯುತ್ತೆ, ಮತ್ತೆ ಸಿಂಪಲ್ ಪ್ರೊಸೀಜರ್. ನಾವೇ ಅಪಾಯಿಂಟ್ ಮಾಡ್ತೀವಿ ಅಂದ್ರೆ ಕಂಪನೀಸ್ ಅಪಾಯಿಂಟ್ ಮಾಡ್ತೀವಿ. ಅದೇ ಕಂಪನಿ ಈಗ ಯಾವುದು ಹೋಂಡಾ ಸುಜುಕಿ ಕಂಪನಿ ಇರ್ತಾರೆ, ಅವ್ರ ಅಪಾಯಿಂಟ್ಮೆಂಟ್ ಇಟ್ಟಿರ್ತಾರೆ. ಸೊ ಅಲ್ಲಿಗೆ ನಾವು ಹೋಗ್ಬೇಕು. ನನ್ನ ಗಾಡಿನ ಕಿತ್ಕೊಂಡು ಹೋದ ಇವನು, ನಮಗೆ ನೋಟಿಸ್ ಬರುತ್ತೆ ಆರ್ಬಿಟ್ರೇಷನ್ ನಡಿಬೇಕಾದ್ರೂ ಸೋ ಅಂಡ್ ಸೋ ಕೇಸ್ ನಂಬರ್ ರಿಜಿಸ್ಟರ್ ಆಗಿದೆ, ಇಂಥ ದಿವಸ ಬನ್ನಿ ಅಂತ. ಕೆಲವು ಸತಿ ನಮಗೆ ಗೊತ್ತಾಗಿರೋದಿಲ್ಲ, ಕೆಲವು ಸತಿ ಅಡ್ರೆಸ್ ಚೇಂಜ್ ಆಗಿರ್ಬೋದು, ಅಥವಾ ಹಳೆ ಅಡ್ರೆಸ್ ಕಳ್ಸಿರ್ಬೋದು, ಹೊಸ KYC ಮಾಡಿರ್ಬೋದು, ಪಾಸ್ ಆಗ್ಬಿಡುತ್ತೆ, ಆರ್ಡರ್ಸ್ ಪಾಸ್ ಆಗ್ಬಿಡತ್ತೆ. ಸೊ ಏನಂತ ಆರ್ಡರ್ ಪಾಸ್ ಆಗುತ್ತೆ? ಗಾಡಿ ವಾಪಸ್ ಕೊಡಿ ಅವನಿಗೆ ಅಂತನಾ? ಅಲ್ಲ, ಅವ್ರಿಗೆ ಗಾಡಿ ವಾಪಸ್ ಅಂತಂದ್ರೆ ಕಂಟೆಸ್ಟ್ ಮಾಡಿದ್ರೆ, ನೀವು ಕಂಟೆಸ್ಟ್ ಮಾಡಿದಾಗ ನಿಮಗೆ ಸೀಜರ್ ಆರ್ಡರ್ ಬರಲ್ಲ. ಬಹುಶಃ ಅದು ಸೆಟಲ್ಮೆಂಟ್ ಆಗ್ಬೋದು, ಅಥವಾ ಏನಿದೆ ಪೇಮೆಂಟ್ ಇದೆ ಅದನ್ನು ಕೊಡ್ಬೋದು. ಅಲ್ಲಿ ಒಂದು ಮಾತುಕತೆ ರಿಸಾಲ್ವ್ ಆಗ್ಬಿಡುತ್ತೆ ಅಮಿಕಬಲ್ ಆಗಿ. ಇನ್ ಕೇಸ್ ನೀವು ಬರಲಿಲ್ಲ ಅಂದ್ರೆ ಸಿಂಗಲ್ ಎಕ್ಸ್ ಪಾರ್ಟಿ ಆರ್ಡರ್ಗಳಾಗುತ್ತೆ, ಆರ್ಬಿಟ್ರಿ ಪ್ರೊಸೀಡಿಂಗ್ಸ್, ಗಾಡಿ ಹೋಗುತ್ತೆ. ಅದನ್ನ ನೀವು ಆಕ್ಷನ್ ಸ್ಟಾಪ್ ಮಾಡೋದು, ಆಕ್ಷನ್ ಮಾಡ್ಬಿಡ್ತಾರೆ. ಗಾಡಿ ಹೋಗುತ್ತಿದ್ದಂಗೆ ಅವ್ರದ್ದು ಒಂದು ಯಾರ್ಡ್ ಇರುತ್ತೆ, ಅಷ್ಟೊಳಗೆ ನೀವು ಸ್ಟೇ ತರಬೇಕು. ಆಕ್ಷನ್ ಪ್ರೊಸೀಡಿಂಗ್ಸ್ ನ ಹೈಕೋರ್ಟ್ ಅಲ್ಲಿ ಅವರು ಸ್ಟೇ ತರಬಹುದು. ಆರ್ಬಿಟ್ರಲ್ ಅವಾರ್ಡ್ ಅವರು ಚಾಲೆಂಜ್ ಮಾಡ್ತೀರಾ ಅಂದ್ರೆ ಒರಿಜಿನಲ್ ಜ್ಯೂರಿಸ್ಡಿಕ್ಷನ್ ಡಿಸ್ಟ್ರಿಕ್ಟ್ ಕೋರ್ಟ್ ಎಲ್ಲರೂ ಅಪೀಲ್ ಮಾಡ್ಕೋಬಹುದು. ಈ ಒಂದು ಆಕ್ಷನ್ ರಿಲೇಟೆಡ್ ಬಿಟ್ರೆ ಸರ್ಫೇಸಿ ರಿಲೇಟೆಡ್ ನೀವು ಚಾಲೆಂಜ್ ಮಾಡ್ತೀರಾ ಅಂತಂದ್ರೆ ಅದಕ್ಕೆ ಆದಂತ ಸ್ಪೆಷಲೈಸ್ಡ್ ವಕೀಲರುಗಳು ಇರ್ತಾರೆ, ಅವ್ರನ್ನ ಕನ್ಸಲ್ಟ್ ಮಾಡಿ ಮಾಡಬೇಕು. ಯಾಕಂತಂದ್ರೆ ಇದನ್ನ ಸಿವಿಲ್ ರೆಮಿಡಿ ಬರುತ್ತೆ, ನೀವು ಇನ್ನೊಂದು ಇಂಜಂಕ್ಷನ್ ತಗೊಂಡ್ಬಿಡಿ ಅಥವಾ ಇನ್ನೊಂದು ಮಾಡ್ಬಿಡಿ ಅಂತಂದ್ರೆ ಅದು ಬರಲ್ಲ. ಇದು ಇದಕ್ಕೆಲ್ಲ ಅಟ್ರಾಕ್ಟೇ ಆಗಲ್ಲ. ಆರ್ಬಿಟ್ರಲ್ ಪ್ರೊಸೀಡಿಂಗ್ಸ್ ಅಂತ ಬಂದ್ರೆ ಕಂಪ್ಲೀಟ್ ಆರ್ಬಿಟ್ರೇಷನ್ ಅದು. ಓಕೆ, ಸೊ ಇದು ವೆಹಿಕಲ್ಗಳಿಗೆ ಸಂಬಂಧಪಟ್ಟಂಥದ್ದು. ಹಾಗಾಗಿ ಜನ ಏನು ಮಾಡ್ತಿದ್ದಾರೆ ಅಂದರೆ ಇಷ್ಟೆಲ್ಲ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಕೊನೆಗೆ ಬಿಟ್ಬಿಟ್ಟು ಕೈ ಚಾಲು ಕೂತ್ಕೊಬಿಡ್ತಾರೆ. ಸೊ ಅದಕ್ಕೆ ಒಗ್ಗಟ್ಟಾಗಬೇಕು ಅನ್ನೋದು, ಕಾನೂನುಗಳು ತಿಳ್ಕೊಬೇಕು ಅನ್ನೋದು, ಪ್ರತಿನಿತ್ಯ ಅದೇನೇನೋ ನೋಡೋದಕ್ಕಿಂತ ಕಾನೂನು ಬಗ್ಗೆ ಒಂದು ಬುಕ್ ಇಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ, ನಿಮ್ಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ. ಇಲ್ಲಾಂದರೆ ಸೇನ್ ಹಾಕೋಕ್ಕೆ ಮುಂಚೆ ಯೋಚನೆ ಮಾಡಿ ಯಾವಾಗ ಸೀಸರ್ಸ್ ಬರ್ತಾರೆ, ಹೆಂಗೆ ಬರ್ತಾರೆ, ಅದು ಏನು ಕತೆ ಅಂದ್ಬಿಟ್ಟು. ಓಕೆನಾ? ನೆಕ್ಸ್ಟ್ ಬೇಕಾದ್ರೆ ನೆಕ್ಸ್ಟ್ ಎಪಿಸೋಡ್ ನಾನು ಬೇರೆ ಬೇರೆ ಸಬ್ಜೆಕ್ಟ್ಗಳು ಕೊಡ್ತಾ ಹೋಗ್ತೀನಿ. ನೋಡ್ತಾರೆ ರೈಟ್ ನ್ಯೂಸ್.